ನಮಸ್ತೆ ಎಲ್ಲರಿಗೂ. ನಾನು ದೇವಕಿ. ನಾನು ಇವತ್ತು ವಿಡಿಯೋ ಮಾಡ್ತಿರೋ ಬಗ್ಗೆ ನಿಮಗೆ ನನ್ನ ಥಂಬ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ. ಹೌದು, ನಾನು ಯೂಟ್ಯೂಬ್ ಶುರು ಮಾಡಿ ಸಾಧಾರಣ 3 ವರ್ಷ ಆಯಿತು. ಅಂದರೆ ನಾನು ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಯೂಟ್ಯೂಬ್ ಶುರು ಮಾಡಿದ್ದಲ್ಲ. ಕೇವಲ ನಾನು ಮೊದಲೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ, ನನಗೊಂದು ಅಳಿಲು ಮರಿ ಸಿಕ್ಕಿತ್ತು, ಸುಮ್ಮನೆ ಅದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ, ಮಕ್ಕಳೆಲ್ಲ ಸೇರ್ಕೊಂಡು ಅಂತ ಅಷ್ಟೇ. ಆಮೇಲೆ ಶಾರ್ಟ್ ವಿಡಿಯೋ ಹಾಕ್ತಾ ಇದ್ದೆ. ನನಗೆ ಯೂಟ್ಯೂಬಲ್ಲಿ ಅರ್ನಿಂಗ್ ಆಗುತ್ತೆ, ಯಾವ ಥರ ಅರ್ನಿಂಗ್ ಮಾಡ್ಬೋದು ಅವೆಲ್ಲ ಐಡಿಯಾನೇ ಇರಲಿಲ್ಲ. ನಂತರದಲ್ಲಿ ಬರ್ತಾ ಬರ್ತಾ ನನಗೆಲ್ಲ ಕೇಳೋದಕ್ಕೆ ಶುರು ಮಾಡಿದರು, ಇದರಲ್ಲೇನು ಅರ್ನಿಂಗ್ ಆಗ್ತಾ ಇಲ್ವಾ, ಯೂಟ್ಯೂಬಲ್ಲಿ ಎಷ್ಟು ದುಡ್ಡು ಬಂತು ಅಂತ ಅಂದ್ಕೊಂಡು. ಇತ್ತೀಚೆಗೆ ನಾನೊಂದು ಕಳೆದ 1 ವರ್ಷನೂ ಆಗಿಲ್ಲ, ಆವಾಗ ನನ್ನ ಚಾನಲ್ ಎಲ್ಲ ಚೆಕ್ ಮಾಡಿ ಕೆಲವೆಲ್ಲ ಕರೆಕ್ಷನ್ ಮಾಡಿದ ನಂತರ ನನಗೆ ನನ್ನ ಚಾನಲ್ ಸ್ವಲ್ಪ ಗ್ರೋತ್ ಆಗಕ್ಕೆ ಆಯಿತು. ಕೆಲವೆಲ್ಲ ವಿಡಿಯೋಗಳು ವೈರಲ್ ಆಯಿತು. ಆಮೇಲಿಂದ ಕೆಲವೊಂದು ವಿಡಿಯೋಗಳೆಲ್ಲ ವೈರಲ್ ಆಗಿ ನಂದು ಮಾನಿಟೈಸೇಷನ್ ಆಯಿತು, $1 ಆ್ಯಡ್ ಆಯಿತು. $100 ಆದಮೇಲೆ ನಮಗೆ ಅದರಲ್ಲಿ ಪೇಮೆಂಟ್ ಆಗೋದು ಯೂಟ್ಯೂಬಲ್ಲಿ. ಸಾಮಾನ್ಯ ಅದು ಎಲ್ರಿಗೂ ಗೊತ್ತಿರುತ್ತೆ. ನಾನು ಏನಂತಿದ್ದೀನಿ ಅಂತಂದರೆ, ನೀವು ಮನೇಲಿ ಇದ್ದುಕೊಂಡು ನೀವು ಗೃಹಿಣಿಯರೇ ಆಗಿರ್ಬೋದು ಅಥವಾ ಸಾಮಾನ್ಯದವರು, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯಾ ಅದ್ರ ಬಗ್ಗೆ ಫೋಕಸ್ ಮಾಡಿ. ಯೂಟ್ಯೂಬಲ್ಲಿ ಖಂಡಿತವಾಗಿಯೂ ತುಂಬ ದೊಡ್ಡ ಮಟ್ಟದಲ್ಲಿ ಅರ್ನಿಂಗ್ ಮಾಡಿದವರು ಇದ್ದಾರೆ. ಕೇವಲ ಅದಕ್ಕೆ ಅಂತಾನೆ ಜಾಸ್ತಿ ದುಡ್ಡು ಕೊಟ್ಟು ಆಗಲಿ ಅಥವಾ ಬೇರೆ ಎಲ್ಲ ಟ್ರೈಪಾಡ್ ಆಗಲಿ, ಕಂಪ್ಯೂಟರ್ ಆಗಲಿ, ಅವೆಲ್ಲ ಏನು ಬೇಡ. ಕೇವಲ ನಿಮ್ಮಲ್ಲಿ ಒಂದು ಮೊಬೈಲ್ ಇದ್ರೇ ಸಾಕು, ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ಬೋದು. ಯೂಟ್ಯೂಬ್ ಅನ್ನೋದು ಸಣ್ಣ ಪ್ಲಾಟ್ಫಾರ್ಮ್ ಏನಲ್ಲ. ಗೂಗಲ್ ನಂತರ ಸೆಕೆಂಡ್ ಅತಿ ದೊಡ್ಡ ಪ್ರಪಂಚದಲ್ಲಿ ಸರ್ಚ್ ಮಾಡುವಂತಹ ಚಾನಲ್ ಅಂದರೆ ಯೂಟ್ಯೂಬ್. ನಾವು ಯಾಕೆ ಅದನ್ನು ಯುಟಿಲೈಸ್ ಮಾಡ್ಕೋಬಾರ್ದಲ್ವಾ? ನಮಗೇನಿಲ್ಲ, ಎಡಿಟಿಂಗ್ ಮಾಡೋದು ಅಥವಾ ಒಂದು ವಿಡಿಯೋ ತೆಗೆಯೋದು. ನೀವೇನು ಅಡಿಗೆ ಮಾಡ್ತೀರಾ, ಕೇವಲ ಅಡಿಗೆ ಒಂದೇ ಅಲ್ಲ, ಬೇರೆ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದ್ರೂ ಅದನ್ನು ಮಾಡಿ, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಹಾಗೇನೆ ನನಗೆ ಯೂಟ್ಯೂಬಿಂದ ಎಷ್ಟು ದುಡ್ಡು ಬಂತು, ಏನು ಹೇಗಾಯಿತು, ಹೇಗೆ ಬಂತು ಅನ್ನೋದನ್ನೆಲ್ಲ ನಿಮಗೆ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಾನು ಏನಂತಿದ್ದೀನಿ ಅಂದರೆ, ನನ್ನ ಎಕ್ಸ್ಪೀರಿಯನ್ಸನ್ನು ಅಂತಿದ್ದೀನಿ. ನೀವೀಗ ಒಂದು ಯೂಟ್ಯೂಬ್ ಶುರು ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆವಾಗ ನಿಮಗೆ ಒಂದು ಭಯ ಇರುತ್ತೆ, ನಾವು ಹೀಗೆ ಥರ ಮಾತಾಡಿದ್ರೆ ತಪ್ಪಾಗುತ್ತೇನೋ, ಈ ಥರ ಮಾಡಿದರೆ ಏನಂತಾರೇನಂತ. ಆ ಭಯನ ಬಿಟ್ಬಿಡಿ. ಫಸ್ಟ್ ನೀವು ಏನು ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಅರಿವಿದ್ರೆ ಸಾಕು. ಅಂದರೆ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದ್ರೆ ಸಾಕು. ಜನ ಏನು ಬೇಕಾದರೂ ಅಂತಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಸುಮಾರು ಜನ ನಾವು ನೋಡಿದ್ದೀವಿ, ಕುಕ್ಕಿಂಗ್ ಮಾಡ್ತಾರೆ, ಅದರಲ್ಲಿ ತುಂಬ ಚೆನ್ನಾಗಿ ಅವರು ವಿವರಿಸೋ ರೀತಿಯಾಗಿರ್ಬೋದು, ಅದನ್ನೆಲ್ಲ ಜನ ಗಮನಿಸ್ತಾರೆ. ಇಷ್ಟೇ ಮೇಯ್ನ್ ಆಗಿ ನಾವು ಮಾಡುವಂತಹ ವಿಡಿಯೋದ ಕಂಟೆಂಟ್ ಜನಗಳಿಗೆ ಇಷ್ಟ ಆಗಬೇಕು. ನನಗೊಬ್ಬರು ಕ್ರಿಯೇಟರ್ ಅಂದಿದ್ರು, ಅವರು ಏನಂದಿದ್ರು ಅಂದರೆ, ನೀವು ಮಾಡುವ ವಿಡಿಯೋ ನಿಮಗಿಷ್ಟ ಆಗೋದಲ್ಲ, ಜನಗಳಿಗಿಷ್ಟ ಆಗಬೇಕು ಅಂತ ಅಂದ್ಕೊಂಡು. ಹಾಗೇನೆ ಈಗ ನೀವೊಂದು ವಿಡಿಯೋ ಹಾಕ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಹೋಪ್ಸ್ ಕಳ್ಕೋಬೇಡಿ. ವ್ಯೂಸ್, ಸುಮಾರು ಜನದ ಸಮಸ್ಯೆ ಅಂದರೆ ವ್ಯೂಸ್ ಬರಲ್ಲ ಅಂತ ಅಂದ್ಕೊಂಡು ಹೋಪ್ಸ್ ಕಳ್ಕೋಬೇಡಿ. ವಿಡಿಯೋ ಹಾಕ್ತಾ ಇರಿ. ಒಂದಲ್ಲ ಒಂದು ದಿನ ಯಾವುದಾದ್ರೂ ನಿಮ್ದೊಂದು ವಿಡಿಯೋ ವೈರಲ್ ಆಗುತ್ತೆ, ಆವಾಗ ಅದರ ಮೇಲೆ ಫೋಕಸ್ ಮಾಡಿ. ನಿಮ್ಮ ಯಾವ ವಿಡಿಯೋ ವೈರಲ್ ಆಯಿತು ಅದ್ರ ಮೇಲೆ, ಅಂದರೆ ಆ ಕಂಟೆಂಟ್ ಮೇಲೆ ನೀವು ವಿಡಿಯೋ ಮಾಡ್ಕೊಂಡು ಬನ್ನಿ, ಹಾಗೇ ಆಗುತ್ತೆ. ಕೆಲವರೆಲ್ಲ ಏನು ಕ್ಲಾರಿಟಿನೂ ಇರಲ್ಲ, ನಾನು ಹಿಂಗಂತೀನಿ ಅಂತಲ್ಲ, ಕೆಲವರದೆಲ್ಲ ಕ್ಲಾರಿಟಿ ಇರಲ್ಲ, ವಿಡಿಯೋ ವಾಯ್ಸ್ ಎಲ್ಲ ಕರೆಕ್ಟ್ ಇರಲ್ಲ, ಆದ್ರೂ ಕೆಲವೆಲ್ಲ ವೈರಲ್ ಆಗ್ತದೆ. ನಾನಂತಿರೋದು, ನಾವು ಮಾಡುವ ವಿಡಿಯೋ ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಇರಲಿ, ವಿಡಿಯೋ ಸ್ವಲ್ಪ ಕ್ಲಾರಿಟಿ ಇರಲಿ. ಗೊತ್ತಿಲ್ಲ ಅಂತಂದರೆ ಸರ್ಚ್ ಮಾಡಿ. ಕನ್ನಡದಲ್ಲೇ ತುಂಬ ನಮಗೆ ಎಡಿಟಿಂಗ್ ಮಾಡೋದಾಗಲಿ, ಥಂಬ್ನೇಲ್ ಮಾಡೋದಾಗಲಿ ಬಗ್ಗೆ ಎಲ್ಲ ಇದೆ ಕನ್ನಡದಲ್ಲಿ ವಿಡಿಯೋ. ಅದನ್ನು ನೋಡಿಕೊಂಡು ಸ್ವಲ್ಪ ಕೆಲಸ ಮಾಡಬೇಕು. ಖಂಡಿತ ಯಾರು ಬೇಕಾದರೂ ವಿಡಿಯೋ ಮಾಡ್ಬೋದು. ನಾನು ಶುರುವಿನಲ್ಲಿ ಕುಕ್ಕಿಂಗ್ ವಿಡಿಯೋನೇ ಹಾಕ್ತಾ ಇದ್ದಿದ್ದು, ಆದರೆ ಅಷ್ಟೊಂದು ವ್ಯೂಸ್ ಬರ್ತಾ ಇರಲಿಲ್ಲ. ಆಮೇಲಿಂದ ನನ್ನ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಹಾಕಿರೋಂಥ ವಿಡಿಯೋಗಳು ನನ್ನ ಬೇರೆ ಹಾಬಿ. ನಾನೀಗ ಟೈಲರಿಂಗ್ ಮಾಡ್ತೀನಿ, ಕುಚ್ಚು ಹಾಕ್ತೀನಿ, ಕೆಲವೆಲ್ಲ ಅದನ್ನು ನಾನು ಸೇರಿಸ್ಕೊಂಡು ಬಂದೆ ನಾನು ಮಾಡ್ತಾ ಇರುವಂತಹ ವಿಡಿಯೋದಲ್ಲಿ. ಅವಾಗ ಕೆಲವೆಲ್ಲ ಕ್ಲಿಕ್ ಆಯಿತು. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ,
ನೀವೀಗ ವಿಡಿಯೋ ಹಾಕ್ತಾ ಇದ್ದೀರಂತಂದ್ರೆ ಪದೇ ಪದೇ ಅದನ್ನು ನೋಡಕ್ಕೆ ಹೋಗಬೇಡಿ. ವ್ಯೂಸ್ ಬಂದಿಲ್ಲ ಅಂದರೆ ಬೇಜಾರು ಮಾಡೋಕ್ಕೆ ಹೋಗಬೇಡಿ. ಇವತ್ತು ಹಾಕಿದ್ರೆ ವಿಡಿಯೋ ಬಿಟ್ಟಾಕ್ಬಿಡಿ. ಅದು ಆಗುತ್ತಾ ಹೋಗುತ್ತಾ ಅದು ಬೇರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ನೀವು ಏನು ವಿಡಿಯೋ ಮಾಡ್ಬೋದು, ನೆಕ್ಸ್ಟ್ ನಾನು ಏನು ಮಾಡ್ಬೋದು ಅನ್ನೋದನ್ನು ಅದ್ರ ಬಗ್ಗೆ ಫೋಕಸ್ ಮಾಡಿ. ಕೆಲವ್ರದ್ದೆಲ್ಲ ಇದೆ, ಇವತ್ತು ವಿಡಿಯೋ ಹಾಕಿ ಅದು ವ್ಯೂಸ್ ಬಂದಿಲ್ಲ ಅಂದ್ರೆ ತುಂಬ ಬೇಜಾರಾಗೋದು, ವ್ಯೂಸ್ ಇಲ್ಲ, ನೋಡೋಕ್ಕೆ ಹೋಗಬೇಡಿ. ಒಂದು ತಿಂಗಳು ಬಿಟ್ಟು ನೋಡಿ, ಹಾಗೆ ಹಾಕ್ತಾ ಇರಿ. ಅವಾಗ ನಿಮಗೇನೆ ಗೊತ್ತಾಗುತ್ತೆ. ನಾವು ವ್ಯೂಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಷ್ಟು ನಮಗೆ ಅದೊಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನಾನು ಮಾಡಿರೋದು ಖಂಡಿತ ದುಡ್ಡುಗೆ ಅಂತ ಯೂಟ್ಯೂಬ್ ಮಾಡಿದ್ದಲ್ಲ, ನನ್ನ ಖುಷಿಗೋಸ್ಕರ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಯೂಟ್ಯೂಬ್ ಶುರು ಮಾಡಿದ್ದು. ಅದು ಶುರು ಮಾಡೋದಕ್ಕೂ ನಂಗೆ ಗೊತ್ತಿರಲಿಲ್ಲ, ಮಕ್ಕಳೆಲ್ಲ ಮಾಡಿಕೊಟ್ಟಿದ್ದು. ಹಾಗೇನೆ ಯಾವುದೇನು ನೀವೀಗ ವಿಡಿಯೋ ಮಾಡ್ತೀರಾ ಅಥವಾ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯಾ ಅದರ ಬಗ್ಗೆ ಸಂಪೂರ್ಣ ಅರಿವು, ಅದರ ಜ್ಞಾನ ಎಲ್ಲ ನಿಮಗಿದ್ರೆ ತುಂಬ ಒಳ್ಳೆಯದು. ಕಾನ್ಫಿಡೆಂಟ್ ಆಗಿ ವಿಡಿಯೋ ಬರ್ತದೆ. ಅದು ಯಾವುದೋ ಒಂದು ಕಾಪಿ ಮಾಡಿ ಅಥವಾ ಬೇರೆಯವ್ರೇನೋ ಹೇಳಿ ಆ ಥರ ನಾವು ಮಾಡಿದಾಗ ಅಲ್ಲಿ ಅಷ್ಟು ಕ್ಲಾರಿಟಿ ಬರಲ್ಲ, ಕಾನ್ಫಿಡೆಂಟ್ ಇರಲ್ಲ. ಅದೇ ಯಾವ ವಿಷಯದ ಬಗ್ಗೆ ನೀವು ವಿಡಿಯೋನ ತುಂಬ ಚೆನ್ನಾಗಿ ಮಾಡ್ತೀರಾ ಅಲ್ಲಿ ನಿಮಗೆ ಅದರ ಬಗ್ಗೆ ತುಂಬ ಅರಿವಿದ್ರೆ ಕಾನ್ಫಿಡೆಂಟ್ ಆಗಿ ವಿಡಿಯೋ ಬರುತ್ತೆ. ಎಕ್ಸಾಂಪಲ್ ನಾನು ಕುಚ್ಚು ಹಾಕೋದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದು ತುಂಬ ಜನರಿಗೆ ಇಷ್ಟ ಆಯಿತು, ತುಂಬ ವ್ಯೂಸ್ ಬಂತು. ಯಾಕಂದ್ರೆ ನಾನು ಕಲ್ತಿದ್ದೇನೋ ಆ ವಿಷಯವನ್ನು ನಾನು ವಿವರಿಸಿ ತುಂಬ ಸುಲಭವಾಗಿ ಅರ್ಥ ಆಗುವ ಹಾಗೆ ಆ ಕುಚ್ಚು ಬಗ್ಗೆ ನಾನು ವಿಡಿಯೋ ಮಾಡಿದೆ. ಅದು ತುಂಬ ಜನರಿಗೆ ಇಷ್ಟ ಆಯಿತು. ಅದೇ ಥರ ನೀವು ಯಾವ ವಿಡಿಯೋನ ಹಾಕ್ತೀರಾ ಅದ್ರ ಬಗ್ಗೆ ನಿಮಗೆ ಕಾನ್ಫಿಡೆಂಟ್ ಇರಲಿ. ಮತ್ತು ಮಾತಾಡುವಾಗಲೂ ಅಷ್ಟೇ, ಎಲ್ಲರಿಗೂ ಸರಾಗವಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಕೆಲವರಿಗೆಲ್ಲ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ತದೆ. ಕಮೆಂಟ್ ಬರ್ಬೋದು ನಿಮಗೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿರಿ. ಆ ಥರ ಕಮೆಂಟ್ ಮಾಡಿದಾಗ್ಲೇ ನಿಮ್ಮ ವಿಡಿಯೋ ಜಾಸ್ತಿ ಓಡೋದು. ಯಾಕಂದರೆ ಆ ಥರ ಕಮೆಂಟ್ ಮಾಡೋರು ಇರಬೇಕು. ಆಮೇಲೆ ಕೆಲವೊಂದ್ಸತಿ ನೀವೀಗ ವಿಡಿಯೋ ಹಾಕ್ತಾನೆ ಇರ್ತೀರಾ. ವಿಡಿಯೋ ಹಾಕ್ತಾ ಇದ್ದಾಗ ನೀವು ಅಲ್ಲಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಾಗ ಸರ್ಚ್ ಲಿಸ್ಟಲ್ಲಿ ನಿಮ್ಮ ವಿಡಿಯೋ ಬರ್ತದಂತ ನೋಡಬೇಕು. ಆವಾಗ ನೀವು ನೋಡಬೇಕು ನನ್ನ ಥಂಬ್ನೇಲಲ್ಲಿ ನಾನು ಆ ಟಾಪಿಕ್ ಏನು ಹಾಕ್ತೀರಲ್ವ ಅದ್ರ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡಬೇಕು. ಆ ಸರ್ಚ್ ಮಾಡಿದಾಗ ಎಲ್ಲ ಏನು ನಿಮ್ಮ ವಿಷಯ ಅಂದರೆ ನೀವು ಹಾಕ್ತಿರೋ ವಿಡಿಯೋದು ಸರ್ಚಿಂಗ್ ಲಿಸ್ಟಲ್ಲಿ ಬಂದರೆ ಬೇಗ ವೈರಲ್ ಆಗುತ್ತೆ. ಅಂದರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ, ಆ ವಿಷಯವನ್ನು ಅವರು ನೋಡ್ತಾರೆ ಅಂತ ಆಗುತ್ತೆ. ಅದಕ್ಕೋಸ್ಕರ ಥಂಬ್ನೇಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತಾರೆ. ಥಂಬ್ನೇಲಲ್ಲಿ ನಾವು ಏನು ಟೈಪ್ ಮಾಡ್ತೀವಿ ಆ ವಿಷಯದ ಬಗ್ಗೆ ಅದು ಸಂಕ್ಷಿಪ್ತವಾಗಿದ್ದರೆ ಬೇಗ ಜನಗಳಿಗೆ ರೀಚ್ ಆಗುತ್ತೆ ಅಂತ ಅಂದ್ಕೊಂಡು. ಥಂಬ್ನೇಲ್ ಬಗ್ಗೆನೂ ಅಷ್ಟೇ, ಸುಮಾರು ವಿಡಿಯೋಗಳಿದೆ, ಸುಮಾರು ಆ್ಯಪ್ಗಳೆಲ್ಲ ಇದೆ. ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಾವು ಥಂಬ್ನೇಲ್ ಮಾಡಿ ಹಾಕೋಬೋದು. ಮತ್ತೊಂದು ಮೇಯ್ನ್ ಸಂಗತಿ ಅಂದರೆ ರೆಗ್ಯುಲರ್ ಆಗಿ ವಿಡಿಯೋ ಹಾಕಬೇಕು. ನಂದು ಈಗ ಸಾಧಾರಣ ಒಂದು ತಿಂಗಳಿಂದ ಮಿಸ್ಟೇಕ್ ಆಗಿರೋದು ಅದೇನೆ. ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇತ್ತು, ನಾನು ಇರೆಗ್ಯುಲರ್ ಆಯಿತು. ನಂದು ವಿಡಿಯೋ ಹಾಕೋದು ರೆಗ್ಯುಲರ್ ಆಗಿ ಬರಲಿಲ್ಲ. ಹಾಗಾಗಿ ವ್ಯೂಸ್ ಎಲ್ಲ ತುಂಬ ಡೌನ್ ಆಗಿದೆ. ಪರವಾಗಿಲ್ಲ, ಅದನ್ನು ನಾವು ರಿಕವರ್ ಮಾಡ್ಬೋದು. ಯಾವ ಥರ ನಾವು ಮತ್ತೆ ವಿಡಿಯೋ ಹಾಕೋದ್ರಿಂದ ಅದೊಂದು ಬಗ್ಗೆ ಗಮನ ಕೊಡಿ. ಯಾವಾಗಲೂ ಅಷ್ಟೇ ರೆಗ್ಯುಲರ್ ವಿಡಿಯೋನ ಹಾಕೋದು ಬೆಸ್ಟು. ಒಂದು ನಿರ್ದಿಷ್ಟ ಟೈಮು ಮತ್ತು ನಿರ್ದಿಷ್ಟವಾದ ದಿನ ಅದನ್ನು ನಿಮಗೆ ವೈಟಿಲಿ ಗೊತ್ತಾಗ್ತದೆ. ಯಾವ ದಿನ ಯಾವ ಟೈಮಿಗೆ ನಮ್ಮದು ಹಾಕಿದರೆ ವಿಡಿಯೋ ಹಾಕಿದರೆ ನಮ್ಮದು ಓಡುತ್ತೆ ಅನ್ನೋದು ವೈಟಿಲಿ ಇದೆ. ಅದನ್ನು ನೀವು ಟೈಮಿಂಗ್ಸ್ ನೋಡಿಕೊಂಡು ಅದನ್ನು ಹಾಕ್ಬೋದು. ಇಲ್ಲ ಒಂದು ನಿರ್ದಿಷ್ಟ ದಿನ ಫಿಕ್ಸ್ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು. ಮತ್ತೊಂದು ಏನು ವಿಷಯ ಅಂತಂದರೆ, ಕೆಲವರೆಲ್ಲ ಕ್ಯಾಮರಾ ತಗೋಬೇಕೇನೋ ಮತ್ತು ತುಂಬ ಇನ್ವೆಸ್ಟ್ ಮಾಡಬೇಕೇನೋ ಅಂತೆಲ್ಲ ಅಂತ ಇರ್ತಾರೆ. ಆ ಥರ ಎಲ್ಲ ಏನು ಬೇಡ. ನನ್ನ ಲೆಕ್ಕದಲ್ಲಿ ಸ್ಟಾರ್ಟಿಂಗ್ ನಿಮ್ಮಲ್ಲಿ ಏನು ಆಂಡ್ರಾಯ್ಡ್ ಮೊಬೈಲ್ ಯಾವುದು ಇದೆಯೋ ಅದರಲ್ಲಿ ಕ್ಯಾಮರಾ ಮತ್ತು ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಅನಿಸ್ತಾ ಇದೆಯಾ ಅದರಲ್ಲೇ ಶುರು ಮಾಡಿ ಫಸ್ಟಿಗೆ. ಆಮೇಲೆ ಯೂಟ್ಯೂಬ್ ಆಗಲಿ ಏನೇ ಆಗಲಿ ಲಕ್ ಇರಬೇಕು, ಆಮೇಲೆ ಪ್ರಯತ್ನವೂ ಇರಬೇಕು. ನಿಮಗೆ ಹಠ ಇದ್ದರೆ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ, ಮುಂದುವರಿಸಿ. ಆಟೋಮೆಟಿಕ್ ಆಗಿ ನಿಮಗೆ ಒಂದಲ್ಲ ಒಂದಿನ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗ್ತದೆ. ಹಾಗಂತ ಅಂದ್ಕೊಂಡು ತುಂಬ ಇನ್ವೆಸ್ಟ್ ಮಾಡಿ ಲಾಸ್ ಆಯಿತು. ಒಬ್ರದ್ದು ಯೂಟ್ಯೂಬಲ್ಲಿ ನೋಡಿದ್ದೆ,
ಅವರು ತುಂಬಾ ಇನ್ವೆಸ್ಟ್ ಮಾಡಿ ಅವರಿಗೆ ಲಾಸ್ ಆಯ್ತು ತಂದ್ಕೊಂಡು ಅದನ್ನೆಲ್ಲ ಮಾರಿ ಅವರಿಗೆಲ್ಲ ಪ್ರಾಬ್ಲಮ್ ಆಯ್ತು. ಆ ತರ ಎಲ್ಲ ಮಾಡ್ಕೊಳ್ಳೋದು ಬೇಡ. ನೀವು ನಿಮ್ಮಲ್ಲಿ ಏನಿದೆಯಾ ಮೊಬೈಲ್ ಅದರಲ್ಲಿ ಫಸ್ಟಿಗೆ ಶುರು ಮಾಡಿ. ಮತ್ತೆ ಆದಷ್ಟು ನೀವು ನಿಮ್ಮ ಎಡಿಟಿಂಗ್ ಆಗ್ಲಿ ಎಲ್ಲವೂ ನೀವೇ ಮಾಡ್ಕೊಳ್ಳೋ ತರ ನೋಡಿ. ಡಿಪೆಂಡ್ ಆದಾಗ ಏನಾಗುತ್ತೆ, ನಿಮ್ಗೆ ಅಲ್ಲಿ ನಿಮ್ಗೆ ಇನ್ನೊಬ್ರು ಯಾರೋ ಮಾಡ್ಬೇಕು ಅಂತಂದ್ರೆ ಅವ್ರಿಗೋಸ್ಕರ ಕಾಯ್ಬೇಕಾಗತ್ತೆ. ಅವ್ರಿಗೆ ಟೈಮ್ ಇಲ್ದಿದ್ದಾಗ ನಿಮ್ಗೆ ವೇರಿಯೇಷನ್ ಆಗುತ್ತೆ. ಆದಷ್ಟು ನಿಮ್ಮ ವಿಡಿಯೋವನ್ನು ನೀವೇ ಎಡಿಟಿಂಗ್ ಮಾಡೋ ತರ ಕಲ್ತ್ಕೊಳ್ಳಿ. ಹಾಗೇನೆ ನನಗೆ ಎಷ್ಟು ದುಡ್ಡು ಬಂದಿದೆ ಅಂತ ಅಂದ್ಕೊಂಡು ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ದುಡ್ಡನ್ನು ಎಷ್ಟು ಬಂದಿದೆ ಅಂತ ಅಂದ್ಕೊಂಡು ನಾವು ಹೇಳುವ ಹಾಗಿಲ್ಲ. ಸಣ್ಣ ಮಟ್ಟದ್ದು ಬಂದಿದೆ. ಸೊ ಖುಷಿಯಾಗಿದೆ ಈ ಅಮೌಂಟು. ದುಡ್ಡು ಮುಖ್ಯ ಅಲ್ಲ, ನಾನು ಈಗಲೂ ಅಂತಿದ್ದೀನಿ, ದುಡ್ಡು ಮುಖ್ಯ ಅಲ್ಲ. ಇದು ನನಗೆ ತುಂಬಾ ಖುಷಿ ಕೊಟ್ಟ ಕ್ಷಣ. ಹಾಗೇನೆ ಇದು ನನಗೆ ಸಿಗಬೇಕು ಅಂತಂದ್ರೆ ನೀವೆಲ್ಲ ಕಾರಣರು. ಪ್ರತಿ ಒಬ್ರು ನನಗೆ ಸಬ್ಸ್ಕ್ರೈಬ್ ಮಾಡಿರೋರಾಗ್ಲಿ, ಪ್ರತಿ ಒಬ್ರು ವ್ಯೂವರ್ಸ್ ಆಗ್ಲಿ, ಪ್ರತಿ ಒಂದು ಕಮೆಂಟ್ ಆಗ್ಲಿ, ನಿಮ್ಮ ಪ್ರೋತ್ಸಾಹ ತುಂಬಾ ನನಗೆ ಹೆಲ್ಪ್ ಆಗಿದೆ. ಅದಕ್ಕಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಪ್ರೋತ್ಸಾಹಿಸಿದ್ದೀರಾ ನನಗೆ ತುಂಬಾ. ನನ್ನ ಫ್ರೆಂಡ್ಸ್ ಆಗ್ಲಿ, ನನ್ನ ಮನೆಯಲ್ಲಾಗ್ಲಿ, ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಗೆಲ್ರಿಗೂ ನನ್ನ ಧನ್ಯವಾದಗಳು. ನೀವಿಲ್ಲ ಅಂದ್ರೆ ಇದು ಖಂಡಿತ ಸಾಧ್ಯ ಇಲ್ಲ. ಯಾವುದೇ ಆದ್ರೂ ಏನೇ ಆದ್ರೂ ನಾವು ಯೂಟ್ಯೂಬ್ ಅಲ್ಲಾಗ್ಲಿ ಏನೇ ಆಗ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ವ್ಯೂವರ್ಸ್ ಬರಲೇಬೇಕು. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ ಅಂತ ಅಂತೀವಿ. ಅದು ಪ್ರತಿ ಒಂದೊಂದು ಲೈಕ್, ಒಂದೊಂದು ಸಬ್ಸ್ಕ್ರೈಬ್, ಒಂದೊಂದು ವ್ಯೂಸ್ ನಮ್ಗೆ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಇನ್ನು ಮುಂದೆ ವಿಡಿಯೋ ಮಾಡ್ತೀವ ಬಿಡ್ತೀವ ಏನೋ ಗೊತ್ತಿಲ್ಲ, ಇಷ್ಟು ತನಕ ನನಗೆ ಸಪೋರ್ಟ್ ಮಾಡಿದ್ದೀರಲ್ವಾ. ಹಾಗಾಗಿ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಹಾಗೇನೆ ನಾನು ಈ ದುಡ್ಡನ್ನು ಏನ್ ಮಾಡ್ತೀನಿ ಅಂತ ಅನ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲದಕ್ಕೂ ದುಡ್ಡು ಬೇಕು, ಹೌದು. ನನಗೊಂದು ಕೆಲವೆಲ್ಲ ಒಂದು ಏನು ಆಸೆ ಇದೆ, ಅದನ್ನು ಮಾಡಬೇಕು ಅಂತ ಇದೆ. ಸೊ ಈ ದುಡ್ಡಲ್ಲಿ ನಾನು ಏನೆಲ್ಲ ಮಾಡಿದೆ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಏನಾದರೂ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು.